ಹಾವುಗಳಲ್ಲಿ ಬೇರೆ ಬೇರೆ ತರ ಇರ್ಬೋದು, ಆದ್ರೆ ಹುತ್ತುಗಳೆಲ್ಲ ಒಂದೇ ತರ ಇರ್ತವೆ ಅಂತ. ಹೌದೌದು, ಎಲ್ಲ ಹುತ್ತಲ್ಲೂ ತೂತ ಇರೋದು ಅಂತ. ಅದು ಸ್ವಲ್ಪ ಅಡಿಷನ್ ಅವರು ಕಾಲದಲ್ಲಿ ಜಡೆ ಕಂಡ್ರೆ ಎಳೆತೋ ಕಾಲ ಇದು ಅದು ಅಂದ್ರೆ ಪಂಚು ಸರ್, ಅದು ಅಂದ್ರೆ ಆ ಪಂಚ್ಗಳಿಗೆ ಎಂಜಾಯ್ ಮಾಡ್ತಾ ಇದ್ರು. ಈ 4 ಹಾವುಗಳಲ್ಲೇ ಒಂದು ಹಾವು ಕಚ್ಚಿದೆ ಸರ್. ಈ ಪಳನಿ ಪಾತ್ರದ ಬಗ್ಗೆ ನಂಗೆ, ಅಂದ್ರೆ ನೀವು ಜಾಕ್ಗೆ ಅಲ್ಲಿ ಭೀಮಾದಲ್ಲಿ ಬರ್ದಿದ್ರಿ, ಮತ್ತೆ ಆ ಕ್ಯಾರೆಕ್ಟರ್ಗೆ ಇಲ್ಲಿ ಬರಿಬೇಕಿತ್ತು. ಸೊ ಅದು ತುಂಬ ಸಿಮಿಲರ್ ಕ್ಯಾರೆಕ್ಟರ್ಗಳದು. ಸಂಜನೂ ಅಷ್ಟೇ ಮೊದಲು ಸಲಗದಲ್ಲಿ ಬರ್ತಿದ್ರಿ. ಸೊ ಆ ಥರದ್ದು ಬಂದಾಗ ಹೇಗೆ ಸರ್ ಅದನ್ನ ಕ್ಯಾರಿ ಓವರ್ ಮಾಡೋದು ಹೆಂಗೆ, ಅಥವಾ ಅದಕ್ಕೊಂದು ಹೊಸ ರೂಪ ಕೊಡಬೇಕಲ್ಲ? ಆ್ಯಕ್ಚುಲಿ ಪಳನಿ ಕ್ಯಾರೆಕ್ಟರ್ ತುಂಬ ಇದಾಗುತ್ತೆ ಫೇಸ್ ಟು ಫೇಸ್. ಅಂದರೆ ನಮ್ಮ ಜನಕ್ಕೆ ನೀನು ಹೊಸಬಾನ, ನೀನು ಹಳಬ, ನೀನು ಕಾಮಿಡಿನೇ ಮಾಡಬೇಕು ಅನ್ನೋದಿಲ್ಲ. ಅವನು ಇಷ್ಟ ಆದರೆ ಮುಗೀತು, ಅವನು ಎತ್ಕೊಂಡ್ಬಿಡ್ತಾರೆ. ಈಗ ಪಳನಿ ಕ್ಯಾರೆಕ್ಟ್ರು ದುನಿಯಾ, ನಾನು ಆರ್ಟಿಸ್ಟ್ ಅಪ್ಪ, ಯಾರು ನಮ್ಮ ಜಾಕ್ ಊರ್ವಶಿ ಟ್ಯಾಕಿಸ್ ಹಿಂದೆಗಡೆ ಒಂದು ಸಣ್ಣ ಇದರಲ್ಲಿ ಸ್ಲಮ್ಮಲ್ಲಿ ಸಣ್ಣ ಪುಟ್ಟ ರಾಜಕೀಯದ್ದು ಕೆಲಸ ಮಾಡಿಕೊಂಡು ಅಲ್ಲಿ ಫೇಮಸ್ಸು. ಆ ವ್ಯಕ್ತಿನ ಲೊಕೇಶನ್ ತೋರಿಸ್ತಾ ಇದ್ರು ಯಾರು, ವಿಜಿಗೆ. ಸಲಗ ಭೀಮಾ ಅದಕ್ಕೆಲ್ಲ ಹೋದಾಗ ಲೊಕೇಶನ್ ತೋರಿಸೋದಕ್ಕೆ, ಸರಿ ವಿಜಿ ನೀನೇ ಮಾಡಿ ಪಾತ್ರ ಅಂತ ಮಾಡಿಸಿರೋದು. ನಾನು ಆರ್ಟಿಸ್ಟು, ಕರೆಕ್ಟಾಗಿ 2 ನಿಮಿಷ ಹಿಂಗೆ ಕ್ಯಾಮ್ರಾ ಇಟ್ಬಿಟ್ರೆ ಆ್ಯಕ್ಟಿಂಗ್ ಮಾಡಲ್ಲ ಅವರು, ಬಟ್ ನೀನು ಏನು ಮಾಡ್ತೀವಿ ಅದೇ ಆ್ಯಕ್ಟಿಂಗ್ ಮಾಡು ಅಂತೇಳಿ ಮಾಡಿಸಿರೋದು. ಆವಾಗ ಬರೆದಿದ್ದು ಅದು ಜಾಲಿ ಅಂತ. ಅದು ಕಚ್ಕೊಂತು. ಅದು ಆದಮೇಲೆ ಇದರಲ್ಲಿ ಫೇಸ್ ಟು ಫೇಸ್ ಅಂತ ಇದು ಬರುತ್ತೆ. ಅವರು ಹೇಳ್ತಾರೆ ಇದರಲ್ಲಿ ಒಂದು ಡೈಲಾಗ್ ಚೆನ್ನಾಗಿದೆ ಅವ್ರದ್ದು. ಆ್ಯಕ್ಚುಲಿ ಹಾವುಗಳಲ್ಲಿ ಬೇರೆ ಬೇರೆ ಥರ ಇರ್ಬೋದು, ಆದರೆ ಹುತ್ತುಗಳೆಲ್ಲ ಒಂದೇ ಥರ ಇರ್ತವೆ ಅಂತ. ಹೌದೌದು, ಎಲ್ಲ ಹುತ್ತಲ್ಲೂ ತೂತ ಇರೋದು ಅಂತ. ಅದು ಸ್ವಲ್ಪ ಅಡಿಷನ್ ಅವರು. ಸೊ ಆ ಥರದ್ದು ನಾನು ಆರ್ಟಿಸ್ಟ್ಗಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿದಾಗ ಜನಗಳಿಗೆ ಅದು ಚೆನ್ನಾಗಿ ಹಿಡಿಸುತ್ತೆ. ಈಗ ಫಸ್ಟೇ ಫಿಕ್ಸ್ ಆಗಿಬಿಡ್ತಾರೆ ಆಡಿಯನ್ಸು, ಇವ್ರು ಬಂದರು ಅಂದರೆ ಇವ್ರು ಕಾಮಿಡಿ ಮಾಡ್ತಾರೆ, ಇವ್ರು ಬಂದರು ಅಂದರೆ ಇವ್ರು ಅಳಿಸ್ತಾರೆ. ಆ ಥರದ್ದೇನಿಲ್ಲ. ನಾನು ಆರ್ಟಿಸ್ಟ್ಗಳದ್ದು ಅದೊಂದು ಫಾಯ್ದಾ ಇದೆ. ಅಲ್ಲ, ಇದಾಗಿತ್ತು ಸಂಪದ ಅಂದರೆ ಆ ಥರ ತೋರಿಸ್ತಾ ಇರ್ತಾರೆ. ಒಂದು ಸ್ವಲ್ಪ ಸೈಲೆನ್ಸಲ್ಲಿ ಇರುತ್ತೆ. ಅವ್ರದ್ದೊಂದು ಡೈಲಾಗ್ ಹೇಳ್ತಾರೆ, ಈ ಕಾಲದಲ್ಲಿ ಜಡೆ ಕಂಡ್ರೆ ಎಳೆತೋ ಕಾಲ ಇದು. ಅದು ಅಂದರೆ ಪಂಚು ಸರ್, ಅದು ಅಂದರೆ ಆ ಪಂಚ್ಗಳಿಗೆ ಎಂಜಾಯ್ ಮಾಡ್ತಾ ಇದ್ರು. ಸಂಪದ ಅವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ಒಂದು ಬಾರಲ್ಲಿ ಇರುವಂಥ ಹುಡುಗ, ಅದರಲ್ಲಿ ಇವರಿಬ್ಬರಿಗೂ ಒಂದು 1-on-1 ಆಗುತ್ತೆ. ಇವಾಗೂ ಮತ್ತು ಸಂಪದಾಗ ಆ ಒಂದು ಸಂಭಾಷಣೆ ಚೆನ್ನಾಗಿದೆ. ಆದರೆ ತುಂಬ ಚೀಪಾಗಿ ಬೈದು ಬಿಡ್ತಾರೆ. ದುಡ್ಡು ಬೀಸಾಕಿದ್ರೆ ಕುಣಿಯೋ ಇವು ಹೆಂಗಸ್ ನೀನು ಅಂತ ಹೇಳಿದಾಗ ಅವಳು ಹರ್ಟ್ ಆಗ್ಬಿಡು. ಸೊ ಅದು ಆ ಪಾತ್ರನ ಅದು ತೆರೆ ಮೇಲೆ ನೋಡೋಕ್ಕೆ ಒಂದು ಇದಿದೆ. ಈ ಎಕ್ಕ ಸಿನಿಮಾದಲ್ಲಿ ನಮಗೆ ಆ ವೇರಿಯೇಷನ್ಗಳು ಇಷ್ಟ ಆಯಿತು. ಒಂದು ಕಡೆ ನಗ್ತಿರ್ತೀವಿ, ಇದ್ದಕ್ಕಿದ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಡೀ ಥಿಯೇಟ್ರು ಸೈಲೆನ್ಸ್ ಆಗುತ್ತೆ, ಆಮೇಲೆ ತಿರ್ಗಾ ಇನ್ನೊಂದು ಕಾಮಿಡಿಗೆ ಇದಾಗುತ್ತೆ. ಆ ಒಂದು ವೇರಿಯೇಷನ್ಗಳು, ಅದನ್ನೇ ನಾವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು. ಆ್ಯಂಡ್ ಅಗೇನ್ ಕಸ ವಿಲೇವಾರಿ ವಿಷಯ ಸರ್. ಅಂದರೆ ನೆಮ್ಮದಿ ನಿದ್ದೆ ಒಂದು ಕಡೆ, ಅಂದರೆ ನೆಮ್ಮದಿ ನಿದ್ದೆ ಯಾವಾಗ ಬರುತ್ತೆ, ಗಲೀಜೆಲ್ಲ ಕ್ಲೀನ್ ಆದಮೇಲೆ ಬರುತ್ತೆ. ಮತ್ತು ಅಲ್ಲೊಂದು ಆ ಕಸ, ಹಸಿ ಕಸ ಒಣ ಕಸ ಬೇರ್ಪಡಿಸ್ಬೇಕು ಅನ್ನೋ ಥರದ್ದು. ಅಂದರೆ ಅಗೇನ್ ಅಲ್ಲೂ ಅದೇ ಮೆಟಾಫರ್ಗಳು. ಇದು ಆಮೇಲೆ ಆ ಗಂಗಾ ಕ್ಯಾರೆಕ್ಟ್ರು, ಗಾರ್ಬೇಜ್ ಗಂಗಾ ಕ್ಯಾರೆಕ್ಟರ್ ಡಿಸೈನ್ಗಳೇ ಅಂತ ಮಾಡಲ್ಲ, ಅಲ್ಲೊಂದು ತಮಿಳು ಸ್ಲ್ಯಾಂಗ್ನ ಅಳವಡಿಸ್ಬೇಕು. ದೊಡ್ಡ ಮಾಫಿಯಾ ಅದು ಆ್ಯಕ್ಚುಲಿ ಕಸದ್ದು. ಬಟ್ ನೀವೇ ಹೇಳ್ದಂಗೆ ಅದನ್ನು ಮೆಟಾಫರ್ ಆಗಿ ಸಿನಿಮಾ ಕಥೆಗೆ ಅಳವಡಿಸ್ಕೊಂಡಿರೋದು ಅದು. ಮತ್ತು ಅಂಡರ್ವರ್ಲ್ಡ್ನ ಹಂಚಿರೋ ರೀತಿ, ಒಬ್ಬರು ಇದು ಕನ್ಸ್ಟ್ರಕ್ಷನ್ ನೋಡ್ಕೊತಿರ್ತಾರೆ, ಇನ್ನೊಬ್ಬರು ಕಸದ ನೋಡ್ಕೊತಿರ್ತಾರೆ, ಇನ್ನೊಬ್ಬರು ಮತ್ತೊಂದು ನೋಡ್ಕೊತಿರ್ತಾರೆ. ಅಂದರೆ ಅವರು ಭಾಗ ಮಾಡಿಕೊಂಡ್ರು ಅಂದಾಗ ಆವಾಗ ಒಬ್ಬ ಹೊಸಬ ಬಂದ, ಅವನು ತಲಹಟೆ ಜಾಸ್ತಿ ಆಯಿತು ಅಂತ ಅದನ್ನೆಲ್ಲ ಹೇಳ್ತಾರೆ. ಮತ್ತು ಆ 4 ಜನದಲ್ಲಿ ಯಾರು ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಎಕ್ಸಿಟ್ ಕೊಟ್ಬಿಟ್ಟು ಒಂದು ಡೈಲಾಗಲ್ಲಿ ಹೇಳ್ಬಿಡ್ತೀವಿ, ಈ 4 ಹಾವುಗಳಲ್ಲೇ ಒಂದು ಹಾವು ಕಚ್ಚಿದೆ. ಸೊ ಅದನ್ನು ಹೇಳೋ ಅಂಥದ್ದು ಅತುಲ್ ಅವರು ಪಾತ್ರ. ಮತ್ತು ಅವ್ರ ಆ ದಿನಗಳು ಅವ್ರ ವಾಯ್ಸು ಎಷ್ಟು ಚೆನ್ನಾಗಿ ಇದಕ್ಕೆ. ಮತ್ತೆ ಅಂದರೆ ಅವ್ರಿಗೆ ಮೋಸ್ಟ್ಲಿ ಅವರು ನಂದವ್ರ ವಾಯ್ಸೇನೆ ಎಷ್ಟು ಚೆನ್ನಾಗಿದೆ ಅದು. ಅದೇ ಸರ್, ಯಾವಾಗ್ಲೂ ಒಂದು ಸಿನಿಮಾ, ಈಗ 2 ವಿಷಯ ಅಂದರೆ ಒಂದಷ್ಟು ಜನ ಹೇಳಿದ್ರು ಇದು ಆ ಸಿನಿಮಾ ಥರ ಇದೆ, ಈ ಸಿನಿಮಾ ಥರ ಎಲ್ಲ ಮಿಕ್ಸ್ ಮಾಡಿ ಪಿಕ್ಚರ್ ಮಾಡಿದ್ರೆ. ಹೌದು, ಇರ್ಬೋದು, ಅನಿಸ್ಬೋದು, ಯಾಕೆಂದರೆ ಅದೇ ಕೈಗಳೇ ಸೇರಿಕೊಂಡೇ ಪಿಕ್ಚರ್ ಮಾಡಿರೋದು. ಬಟ್ ಅಲ್ಟಿಮೇಟಾಗಿ ಜನ ಒಪ್ತಾ ಇದ್ರಲ್ಲ, ಬರ್ತಿದಾರಲ್ಲ, ಎಂಜಾಯ್ ಮಾಡ್ತಿರಲ್ಲ, ಇದಕ್ಕೆ ಏನು ಹೇಳ್ಬೋದು? ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆ 3 ಬ್ಯಾನರ್ ಅವ್ರಿಗೆ, ನಮ್ಮ PRK, KRG ಮತ್ತು ಜಯಣ್ಣ ಫಿಲ್ಮ್ಸ್ ಅವರು. ಅಂದರೆ ಅವರು ಎಷ್ಟು ಪ್ಲ್ಯಾನ್ಡ್ ಇತ್ತು ಅಂದರೆ ಇಂಥ ತಿಂಗಳಲ್ಲಿ ಶುರು ಮಾಡಬೇಕು, ಇಂಥ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತ. ನನಗೆ ಖುಷಿ ಆಯಿತು. ಸಿನಿಮಾ ಎಲ್ಲ ಆಗಿತ್ತು, ಸಿನಿಮಾ ರಿಲೀಸ್ ಡೇಟ್ ಆಯಿತು. ನಾವು ವಜ್ರೇಶ್ವರಿ ಕಂಬೈನ್ಸ್ಗೆ ಹೋದಾಗ ಅಲ್ಲಿ ಜಯಣ್ಣ ಫಿಲ್ಮ್ಸ್ ಅಲ್ಲೇ ಇರೋದು. ಅಂದರೆ ಬಿಸ್ನೆಸ್ ನಡೀತಿದ್ದ ರೀತಿ, ಥಿಯೇಟ್ರ್ಗಳವರು ಸಿನಿಮಾನ ತೊಗೊಳಕ್ಕೆ ಬರ್ತಿದ್ದಿದ್ದ ರೀತಿ,
ಮತ್ತು ಅದು ಆದಮೇಲೆ ರಿಲೀಸ್ ಆದಮೇಲೆ ಜನ ಥಿಯೇಟ್ರಿಗೆ ಬರ್ತಾ ಇರೋ ರೀತಿ. ಸೊ ಅದೊಂದು ಯಾವಾಗಲೂ ನಾನು ಹೇಳೋದು, ಸಿನಿಮಾ ಅನ್ನೋದು 100 ವರ್ಷದ ಉದ್ದಿಮೆ. ಅದರದ್ದು ಆ ಸೆಟ್ ಆಫ್ ಆಡಿಯನ್ಸು, ನಾನು ಸಿನಿಮಾ ನೋಡಿ ತುಂಬ ದಿನ ಆಯಿತು ಅಂದಾಗ ಅವ್ರದ್ದು ಇನ್ನೊಂದು ಜನ್ರೇಷನ್ ಸಿನಿಮಾ ನೋಡ್ತಿರ್ತಾರೆ. ಸಿನಿಮಾ ಯಾವಾಗಲೂ ಅದು ಥಿಯೇಟ್ರಿಕಲ್ ಆ್ಯಂಬಿಯನ್ಸಲ್ಲಿ ನೋಡಿ ಎಂಜಾಯ್ ಮಾಡೋದೇ ಇದು. ಅವರು ಪ್ಲ್ಯಾನ್ಡ್ ಅಷ್ಟು ಚೆನ್ನಾಗಿ ಮಾಡಿ, ಮತ್ತು ರೋಹಿತ್ ಪದಕಿ ಅವ್ರದ್ದು ಟೇಕಿಂಗ್ಸು, ಅವ್ರ ಶ್ರಮ, ಅವ್ರು ದುಡಿಸ್ಕೊಂಡಿದ್ದದ್ದು ರೀತಿ. ಈಗ ಡೈಲಾಗ್ ರೈಟ್ರಾಗಿ ನನ್ನ ಕೈಯಲ್ಲಿ, ಸತ್ಯ ಹೆಗ್ಡೆ ಸರ್ ಕೈಯಲ್ಲಿ, ಆಮೇಲೆ ಚರಣ್ ರಾಜ್ ಅವ್ರನ್ನ ಕೂರಿಸ್ಕೊಂಡು ಮ್ಯೂಸಿಕ್ ಮಾಡಿಸಿದ್ದು, ದೀಪು ಎಸ್ ಕುಮಾರ್ ಎಡಿಟ್ ಮಾಡಿಸಿದ್ದು, ಅಷ್ಟು ಟೀಮ್ ವರ್ಕ್. ನೀವು ಯಾವಾಗಲೂ ಹೇಳ್ತಿರ್ತೀರ ಸರ್, ಟೀಮ್ ಇರಬೇಕು, ಟೀಮ್ ಇದ್ದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ. ಅಷ್ಟೇ. ಈಗ ನಾವು ಡೈರೆಕ್ಟ್ರ್ ಆಗಿದ್ದೀವಿ ಅಂದರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರ್ ಇನ್ನೊಂದು ಪಿಕ್ಚರ್ ಮಾಡಲಿ, ಅವ್ನ ಕತೆ ಹೇಳ್ತೀನಿ ಅಂದಾಗ ನಾವು ಹೋಗಿ ಕೇಳೋಣ. ನಮ್ಮ ಶಿಷ್ಯ ತಾನೇ ಪಿಕ್ಚರ್ ಮಾಡ್ತಿರ್ತಾನೆ. ಸೊ ಯಾವಾಗಲೂ ಟೀಮ್ ಕೆಲಸ ಚೆನ್ನಾಗಾದಾಗ ಜನಕ್ಕೆ ಇದಾಗುತ್ತೆ. ಯುವ ಅಂದರೆ 2ನೇ ಸಿನಿಮಾದಲ್ಲಿ ಅಂದರೆ ಒಂದಷ್ಟು ಮಾಗಿದ್ದಾರೆ ಅಂತ ಅನ್ನಿಸ್ತು, ಅಥವಾ ಬೇರೆ ಥರದ್ದೇ ಚಾರ್ಮ್ ಕಾಣಿಸ್ತಿದೆ ಅಂತ ಅನ್ನಿಸ್ತು. ನಿಮ್ಮ ಒಟ್ಟಿಗೆ ಏನಾದ್ರು ಡಿಸ್ಕಸ್ ಮಾಡಿದ್ದುಂಟು, ಅಥವಾ ಯಾಕೆಂದರೆ ನೀವು ಶಿವಣ್ಣಂಗೆ ಬರ್ತಿದ್ದೀರಾ ತುಂಬ, ಅಂದರೆ ನಿಮಗೆ ಅದು ಅದೇ ಅರ್ಥ. ಸೊ ಒಂದು ಅನಿಸುತ್ತಲ್ಲ, ಈ ಥರ ಬರೀಬೇಕು, ಇವ್ರಿಗೆ ಈ ಥರ ಕೊಡಬೇಕು ಎಲಿವೇಶನ್ ಅನ್ನೋದೊಂದಿರುತ್ತೆ. ಯುವ ಅವ್ರದ್ದು ನನಗೆ ಶ್ರದ್ಧೆ ತುಂಬ ಇಷ್ಟ. ಅಂದರೆ ಈ ನಾನು ರೋಹಿತ್ ಪದಕಿ ಅವ್ರ ಹತ್ರ ಸ್ಕ್ರಿಪ್ಟ್ ಈಸ್ಕೊಂಡೋದೆ. ಅವರು ಬರೆದಿದ್ದು ಬೌಂಡೆಡ್ ಸ್ಕ್ರಿಪ್ಟ್ನೇ ಈಸ್ಕೊಂಡೋಗಿ ನಾನು ಬರವಣಿಗೆ ಶುರು ಮಾಡಿದೆ. ಇಮ್ಮಿಡಿಯೇಟಾಗಿ ಅವತ್ತು ಸಾಯಂಕಾಲ ನನಗೆ ಫೋನ್ ಮಾಡಿದ್ರು. ಯುವ ಅವ್ರು ಫೋನ್ ಮಾಡಿ, ಸರ್ ಹೇಗಿದೆ? ನಾನು ಇಲ್ಲ, ಇದು ಇನ್ನೂ ಓದ್ತಿದ್ದೀನಿ, ನಾನು ನಾಳೆ ಹೇಳ್ತೀನಿ ಅಂದಾಗ ನೆಕ್ಸ್ಟ್ ಡೇ ಅವರೇ ತಿರ್ಗಾ ಫೋನ್ ಮಾಡಿ, ಸರ್ ಹೆಂಗಿದೆ? ಇದು ಚೆನ್ನಾಗಿದೆ, ಒಳ್ಳೆ ಪಾತ್ರ, ಮತ್ತು ಕ್ಯಾರೆಕ್ಟ್ರುಗಳು ತುಂಬ ಜನ, ನೀವು ಟ್ರಾವೆಲ್ ಮಾಡೋದು ಚೆನ್ನಾಗಿದೆ ಅಂದ್ಬಿಟ್ಟು. ಅಂದರೆ ಒಬ್ಬ ಹೀರೋ ಒಂದು ಪಿಕ್ಚರ್ ಮಾಡಿ, ಯುವ ಅಂತ ಒಂದು ಸಿನಿಮಾ ಮಾಡಿ, ನೆಕ್ಸ್ಟ್ ಸಿನಿಮಾಗೆ ನಾನು ಇನ್ನೂ ಪಳಗಬೇಕು, ಈ ಸ್ಕ್ರಿಪ್ಟಲ್ಲಿ ಮೋಲ್ಡ್ ಆಗಬೇಕು ಅಂತ ನಾನು ತುಂಬ ಇಂಪಾರ್ಟೆಂಟ್ ಸೀನ್ಸ್ನ, ಇಂಪಾರ್ಟೆಂಟ್ ಡೈಲಾಗ್ಸ್ನ ಹೇಳಿದೆ. ಇಲ್ಲ, ಇದರಲ್ಲಿ ನೀವು ಸ್ಕೋರ್ ಮಾಡ್ಕೋಬೋದು, ಇದರಲ್ಲಿ ನೀವು ಸ್ಕೋರ್ ಮಾಡ್ಕೊಬೋದು. ತುಂಬ ಒಂದು ಅರ್ಧ ಮುಕ್ಕಾಲು ಗಂಟೆ ಡಿಸ್ಕಸ್ ಮಾಡಿ ರಿಹರ್ಸಲ್ಸ್ ಮಾಡಿ ತುಂಬ ಕಷ್ಟಪಟ್ಟು, ಮತ್ತು ಸಿನಿಮಾ ಮಾಡಿದ್ದು ಆ್ಯಕ್ಟಿಂಗು ಅದನ್ನು ಪಕ್ಕಕ್ಕಿಡಿ, ಸಿನಿಮಾನ ತೊಗೊಂಡೋಗಿದ್ದ ರೀತಿ, ಎಲ್ಲ ಕಾರ್ಯಕ್ರಮಗಳಿಗೆ ಹೋಗೋದು, ಜನಗಳ ಮಧ್ಯೆ ಬೆರೆಯೋದು, ಅವ್ರನ್ನೆಲ್ಲ ಮುಟ್ಟೋದು, ಮತ್ತು ಅವ್ರಿಗೆ ತಮ್ಮ ಸಿನಿಮಾನ ಮುಟ್ಟಿಸೋದು, ಅದು ತುಂಬಾ ಇದಾಯಿತು. ಮತ್ತು ಎಷ್ಟು ಚೆನ್ನಾಗಿ ಕಾಣ್ತಾರೆ. ನನಗಂತೂ ತುಂಬ ಜನ ಅಪ್ಪು ಸಾರೇನೆ ನೋಡ್ದಂಗೆ ಆಯಿತು ಅಂತ ಕೆಲವೊಂದು ಸೀನ್ಗಳಲ್ಲಿ. ಅದೆಲ್ಲ ಸಖತ್ತು ವರ್ಕ್ ಆಗಿದೆ. ಮತ್ತು ಅವ್ರ ಶ್ರಮ ಅಷ್ಟು ಕಾಣುತ್ತೆ. ಇವತ್ತು ಅವರೇನು ಥಿಯೇಟ್ರ್ ಹತ್ರ ಹೋದರೆ ಆ ಜನ ಮುತ್ಕೊಳೋದು, ಆ ಸಿನಿಮಾ ಬಗ್ಗೆ ಮಾತಾಡೋದು, ಅದು ನಿಜವಾದ ಅವಾರ್ಡ್ ಯುವ ಅವ್ರಿಗೆ. ಮತ್ತು ಇಂಥ ಟೈಮಲ್ಲಿ ಸಿನಿಮಾನ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ಜನವರಿಯಿಂದ ಈಚೆಗೆ ತುಂಬ ನೀವು ಹೇಳ್ದಂಗೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬಂತು. ಕೆಲವೊಂದನ್ನು ಒಪ್ಕೊತಾರೆ, ಕೆಲವೊಂದನ್ನು ಒಪ್ಕೊಳಲ್ಲ. ಇದ್ರ ಮಧ್ಯೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಈ ನಾವು ಒಪ್ಕೊಂಡಿದ್ದ ರೀತಿ, ನಾವು ಏನೇ ಕಂಟೆಂಟ್ ಕೊಡ್ತೀವಿ ಅಂದರೂ ಎಂಟರ್ಟೈನ್ಮೆಂಟ್ನ ಮಿಸ್ ಮಾಡೋಂಗೇ ಇಲ್ಲ. ಅದನ್ನು ನಾವು ಕೊಡಲೇಬೇಕು.